ಪ್ರಾಣ ಪ್ರಜಾನಾಂ ಉದಯತಿ ಸೂರ್ಯ ಅಂತ ಪ್ರಶ್ನೋಪನಿಷತ್ ಹೇಳುತ್ತೆ. ನಮಸ್ಕಾರ, ದಿಸ್ ಈಸ್ ಡೇ 14 ಆಫ್ ಅಚೀವಿಂಗ್ 108 ಸೂರ್ಯ ನಮಸ್ಕಾರ ಫಾರ್ ದ ನೆಕ್ಸ್ಟ್ 41 ಡೇಸ್. ಹಾಗಂದ್ರೆ ಕೆಲವೊಮ್ಮೆ ನಾವು ನಿದ್ದೆಯಿಂದ ಎದ್ದಾಗಲೇ ಗೊತ್ತಾಗೋದು ನಾವು ಮಲಗಿದ್ವಿ ಅಂತ. ದ.ರಾ ಬೇಂದ್ರೆ ಅವರು ಒಂದು ಕಡೆ ಹೇಳ್ತಾರೆ, ನಿದ್ದೆಗೊಮ್ಮೆ ನಿತ್ಯ ಮರಣ, ಎದ್ದ ಸಲ ನವೀನ ಜನನ ಅಂತ. ಅಂದರೆ ನಾವು ಮಲಗಿದ್ದಾಗ ಹೊರಗಿನ ಪ್ರಪಂಚದ ಬಗ್ಗೆ ಅರಿವೇ ಇರೋದಿಲ್ಲ. ಹಾಗಾಗಿ ಅದು ಕೂಡ ಒಂದು ಸಣ್ಣ ಸಾವಿದ್ದಂತೆ. ಪ್ರಕೃತಿಗೆ ಹೋಲಿಸೋದಾದರೆ ಅದು ರಾತ್ರಿ ಅಥವಾ ಕತ್ತಲು. ಅದೇ ಪ್ರಕೃತಿ ಕತ್ತಲಾದ ಮೇಲೆ ಬೆಳಕು ಬಂದೇ ಬರುತ್ತೆ ಅಂತ ಹೇಳುತ್ತೆ. ಅದು ಯಾರಿಂದ ಅಂದರೆ ಸೂರ್ಯನಿಂದ ಸಾಧ್ಯ. ಪ್ರಕೃತಿಯಲ್ಲಿ ಅಷ್ಟು ಚೈತನ್ಯ ಇರುತ್ತೆ. ಅದರಿಂದಲೇ ಆ ಸೂರ್ಯ ತಾನು ಉದಯಿಸೋದರ ಜೊತೆಗೆ ಎಲ್ಲರ ಪ್ರಾಣವನ್ನ ಎಚ್ಚರಿಸ್ತಾ ಬರ್ತಾನೆ ಅನ್ನೋದೇ ಅರ್ಥ. ನಾವು ಕೂಡ ಸೂರ್ಯನ ಹಾಗೆ ಸದಾ ಚೈತನ್ಯದಿಂದ ಇರೋಣ.